ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. IPL 2 ತಿಂಗಳ ಹೋರಾಟ ಈಗ 2 ಮ್ಯಾಚ್ಗೆ ಬಂದು ನಿಂತಿದೆ. ಒಂದು ಇವತ್ತಿನ ಕ್ವಾಲಿಫೈಯರ್ 2, ಇನ್ನೊಂದು ಜೂನ್ 3ನೇ ತಾರೀಕು ದ ಬಿಗ್ ಫಿನಾಲೆ. ಇವತ್ತು ಬಹಳ ಮುಖ್ಯದ ಮ್ಯಾಚ್, ಯಾಕಂತಂದ್ರೆ ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. 2 ತಿಂಗಳ IPL ಹೋರಾಟ ಈಗ 2 ಮ್ಯಾಚ್ಗೆ ಬಂದು ನಿಂತಿದೆ. ಒಂದು ಇವತ್ತಿನ ಮ್ಯಾಚ್, ಇನ್ನೊಂದು ಜೂನ್ 3ರ ಬಿಗ್ ಫಿನಾಲೆ. ಇವತ್ತಿನ ಮ್ಯಾಚ್ ಬಹಳ ಮುಖ್ಯ, ಯಾಕಂತಂದ್ರೆ 2 ಹೆವಿ ವೇಟ್ಸ್ ಟೀಮ್ಗಳು, ಒಂದು ಕಡೆ ಪಂಜಾಬ್, ಒಂದು ಕಡೆ ಮುಂಬೈ, ಫೇಸ್ ಟು ಫೇಸ್ ಆಗ್ತಿರೋದು. ಅದಕ್ಕಿಂತ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಈ 2 ಟೀಮಲ್ಲಿ ಯಾರು ಗೆಲ್ತಾರೆ ಇವತ್ತು, ಅವರು ಫೈನಲಲ್ಲಿ RCBನ ಫೇಸ್ ಮಾಡ್ತಾರೆ. ಹಾಗಾದ್ರೆ ಪಂಜಾಬ್ ಮತ್ತು ಮುಂಬೈ 2 ಟೀಮ್ಗಳ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಜೊತೆಗೆ ಯಾವ ರೀತಿ ಪಿಚ್ ಬಿಹೇವ್ ಮಾಡುತ್ತೆ, ಯಾರು ಗೆಲ್ಬೋದು, ಇದೆಲ್ಲದರ ಬಗ್ಗೆ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ಈಗ ಯಾರನ್ನೇ ಕೇಳಿದ್ರು ಕೂಡ ಯಾರು ಇವತ್ತು ಗೆಲ್ತಾರೆ ಅಂತ ಬಹುತೇಕ ಒಂದು 60 to 70% ಹೇಳೋದೇ ಮುಂಬೈ ಇಂಡಿಯನ್ಸ್. ಯಾಕಂದರೆ ಅಂಥ ಒಂದು ಅಪ್ರೋಚ್ ಈ ಟೀಮಿಂದ ಬಂದಿದೆ. ಅದರಲ್ಲೂ 5 ಬಾರಿ ಚಾಂಪಿಯನ್ ಆಗಿರೋರು, ಪ್ಲೇ ಆಫನ್ನು ಹಲವಾರು ಬಾರಿ, ಆಲ್ಮೋಸ್ಟ್ ಒಂದು 10 ಬಾರಿ ಆಡಿರುವಂಥ ಟೀಮ್ ಇದು. ಈ ಸಲ ಅವ್ರು ಆಡ್ತಿರುವಂಥ ರೀತಿ, ಮಾಡಿರುವಂಥ ಕಮ್ಬ್ಯಾಕ್ ಸಾಮಾನ್ಯವಾಗಿ ಕ್ರಿಕೆಟ್ ಪ್ರೇಮಿಗಳಲ್ಲಿ ಒಂದು ಭಾವನೆ ಮೂಡಿಸಿರೋದು, ಮುಂಬೈ ಇವತ್ತು ಪಂಜಾಬ್ನ ಹೊಡಿತಾರೆ ಬಹುತೇಕ ಅಂತ. ಬಟ್ ಪಂಜಾಬ್ ಟೀಮ್ನ ಕೂಡ ನೀವು ತಳ್ಳಿ ಹಾಕೋ ಹಾಗಿಲ್ಲ. ಇದೇ ಪಂಜಾಬ್ ಟೀಮ್ ಮೇ 26ನೇ ತಾರೀಕು, ಅಂದರೆ ಒಂದು ಕೆಲವೇ ದಿನಗಳ ಹಿಂದೆ, ಒಂದು 5-6 ದಿನಗಳ ಹಿಂದೆ ಇದೇ ಮುಂಬೈ ಇಂಡಿಯನ್ಸ್ ಟೀಮನ್ನು ಸೋಲಿಸಿತ್ತು. ನೀವು ಅದನ್ನು ಗಮನಿಸಲೇಬೇಕಾಗುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಮುಂಬೈಗೂ ಕೂಡ, ಒಂದು ಬ್ಯಾಕ್ ಹ್ಯಾಂಡಲ್ಲಿ ಮೈಂಡಲ್ಲಿ ಇರುತ್ತೆ. ಅದು ಏನು ಅಂತಂದರೆ, ನಮ್ಮನ್ನು ಇವರು ಒಂದು 6 ದಿನಗಳ ಹಿಂದೆ ಸೋಲಿಸಿದ್ದಾರೆ. ಅದು ಕೂಡ ಜಾಶ್ ಇಂಗ್ಲಿಸ್ ಅವ್ರು ಮಾಡಿದಂಥ ಚೇಸ್, ಹಾಗೆ ಪ್ರಿಯಾಂಶ್ ಆರ್ಯ ಕೊಟ್ಟಂಥ ಸ್ಟಾರ್ಟ್, ಇದೆಲ್ಲವೂ ಕೂಡ ಹೆಲ್ಪ್ ಆಯಿತು. ಸೊ ಅದು ಪಂಜಾಬ್ ಮೈಂಡಲ್ಲೂ ಓಡ್ತಾ ಇರುತ್ತೆ, ನಾವು ಇವ್ರನ್ನ ಕೆಲವೇ ದಿನಗಳ ಹಿಂದೆ ಸೋಲಿಸಿದ್ದೀವಿ ಅಂತ. ಬಟ್ ಪಾಸ್ಟ್ ಇಸ್ ಪಾಸ್ಟ್. ಮ್ಯಾಚಲ್ಲಿ, ಕ್ರಿಕೆಟಲ್ಲಿ ಯಾವತ್ತೂ ಕೂಡ ಹಿಂದಿನ ರೆಕಾರ್ಡ್ಗಳು ಮತ್ತು ಅದು ರಿಫ್ಲೆಕ್ಟ್ ಆಗುವಂಥದ್ದು ನಾವು ಭಾಳ ಕಡಿಮೆ ನೋಡಿರೋದು. ಸೊ ಹಾಗಾಗಿ ಮುಂಬೈ ಇಂಡಿಯನ್ಸ್ ಒಳ್ಳೆ ಕಾನ್ಫಿಡೆನ್ಸಲ್ಲಿದೆ. ಸೊ 2 ಟೀಮ್ಗಳ ಸ್ಟ್ರೆಂತ್ ನೋಡಿದ್ರೆ, ಮುಂಬೈ ಇಂಡಿಯನ್ಸ್ನ ಸ್ಟ್ರೆಂತ್ ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕು. ಅವರ ಇಂಡಿಯನ್ ಕೋರ್, ರೋಹಿತ್ ಶರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಜಸ್ಪ್ರೀತ್ ಬುಮ್ರಾ, ಸೂರ್ಯಕುಮಾರ್ ಯಾದವ್. ಸೊ ಈ ಥರ 5 ಪ್ರಮುಖವಾದಂಥ ಬ್ಯಾಟ್ಸ್ಮನ್ಸ್ ಏನಿದ್ದಾರೆ ಅಥವಾ ಪ್ಲೇಯರ್ಸ್ ಏನಿದ್ದಾರೆ, ಬುಮ್ರಾ ಸೇರಿದ ಹಾಗೆ, ಅವರು ಇಂಡಿಯಾ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಆಡುವಂಥವ್ರು. ಸೊ ಆ ಒಂದು ಪ್ಲಸ್ ಇದೆ. ಇನ್ನೊಂದು ಕಡೆ ಪಂಜಾಬ್ ನೋಡಿದ್ರೆ, ನೀವು ಅನ್ಕ್ಯಾಪ್ ಪ್ಲೇಯರ್ಗಳು ಭಾಳಷ್ಟು ಚೆನ್ನಾಗಿದ್ದಾರೆ. ಶ್ರೇಯಸ್ ಅಯ್ಯರ್ ಅವ್ರನ್ನ ಹೊರತುಪಡಿಸಿದ್ರೆ ಪ್ರಭ್ಸಿಮ್ರನ್ ಸಿಂಗ್, ಹಾಗೆ ಪ್ರಿಯಾಂಶ್ ಆರ್ಯ, ನೆಹಲ್ ವಧೇರಾ, ಇವರೆಲ್ಲರೂ ಕೂಡ ಅನ್ಕ್ಯಾಪ್ ಪ್ಲೇಯರ್ ಒಂದು ಲಿಸ್ಟಲ್ಲಿ ಬರ್ತಾರೆ. ಹರ್ಪ್ರೀತ್ ಬ್ರಾರ್ ಇರ್ಬೋದು. ಬಟ್ ಅವ್ರಿಗಿರುವಂಥ ಸ್ಟ್ರೆಂತ್ ಏನು ಅಂತಂದರೆ, ಶ್ರೇಯಸ್ ಅಯ್ಯರ್ ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ ಅರ್ಷದೀಪ್ ಸಿಂಗ್, ಈ 2 ಸ್ಟ್ರೆಂತ್ಗಳು ಆ ಟೀಮನ್ನು ಹಿಡಿದು ನಿಲ್ಲಿಸಿದೆ, ಇಲ್ಲಿವರೆಗೆ ತಂದಿದೆ. ಅವ್ರ ಜೊತೆಗೆ ಜಾಶ್ ಇಂಗ್ಲಿಸ್ ಅಂತಹ ಬ್ಯಾಟ್ಸ್ಮನ್ಗಳು ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ಬಟ್ ಈಗ ಒಂದಷ್ಟು ಈ ಓವರ್ಸೀಸ್ ಪ್ಲೇಯರ್ಗಳು ಹೊರಗೆ ಬಂದು ಒಂದಷ್ಟು ಮಂದಿ ತಮ್ಮ ಮನೆಗೆ ಹೋಗಿದ್ದಾರೆ, ಅಂದರೆ ತಮ್ಮ ಹೋಮ್ ಟೀಮ್ಗಳಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಸಮಸ್ಯೆ ಆಗಿದೆ ಅವರಿಗೆ. ಜಾನ್ಸನ್ ಹೋಗಿರೋದು. ಸೊ ಅವರ ಬದಲು ಕೈಲ್ ಜೆಮಿಸನ್ ಬಂದರೂ ಕೂಡ ಈಗ ಸದ್ಯಕ್ಕೆ ಅಷ್ಟರ ಮಟ್ಟಿಗೆ ಆ ಒಂದು ಫೈರ್ ಪವರ್ ಆ್ಯಡ್ ಆಗಿಲ್ಲ ಅವರಿಗೆ. ಸೊ ಇದನ್ನು ನಾವು ಗಮನಿಸಲೇಬೇಕಾಗುತ್ತೆ. ಸೊ ಇನ್ನೊಂದು ಕಡೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಬೌಲಿಂಗ್ ಅಟ್ಯಾಕ್ ಬಗ್ಗೆ ನಾವು ಮಾತನಾಡಬೇಕು. ನಿಮಗೆ ಟ್ರೆಂಟ್ ಬೋಲ್ಟ್, ಬುಮ್ರಾ ಜೊತೆಗೆ ಅಶ್ವಿನಿ ಕುಮಾರ್ ಏನಿದ್ದಾರೆ, ಆ ಹುಡುಗ ಕೂಡ, ನಾನು ಕೂಡ ಪರ್ಫೆಕ್ಟ್ ಆಗಿ ಲೈನ್ ಅಂಡ್ ಲೆಂತ್ ಮಾಡಬಲ್ಲೆ, ಜೊತೆಗೆ ಎಕಾನಮಿಯನ್ನು ಮೈಂಟೈನ್ ಮಾಡಬಲ್ಲೆ ಅಂತ ಒಂದು ಪ್ಲಸ್ ಆಗಿ ಸಿಕ್ಕಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಇನ್ನೊಂದು ಸ್ಟ್ರೆಂತ್ ಏನು ಅಂತಂದರೆ, ಅವರಿಗೆ 2 ಪ್ಲೇಯರ್ಸ್ ಹೋದರು, ರಿಕಲ್ಟನ್ ಹೋದರು, ಹಾಗೆ ವಿಲ್ ಜಾಕ್ಸ್ ಹೋದರು. ಬಟ್ ಬಂದಿರೋದು ಬೇರ್ಸ್ಟೋ ಅಂತೂ ಲಾಸ್ಟ್ ಮ್ಯಾಚಲ್ಲಿ ಆಡೋದಂಥ ಇನ್ನಿಂಗ್ಸ್ ಏನಿದೆ ಸಾಕು. ಅವ್ರು ಅಷ್ಟೇ ಆಡಿದ್ರು ಮುಂಬೈಗೆ ಸಾಕು. ಪವರ್ ಪ್ಲೇಯಲ್ಲಿ ಬಂದು ಒಂದಷ್ಟು ಢಮಾಲ್ ಅಂತ ಹೊಡೆದ್ರು ಅಂದರೆ, ಒಂದು 20 ಬಾಲಿಗೆ 40 ಅಥವಾ ಒಂದು 30 ಬಾಲಿಗೆ 50 ಬಂದರೂ ಅವರಿಗೆ ಆ ಸ್ಟಾರ್ಟ್ ಕೊಡೋಕೆ ಅಂತಲೇ ಬೇರ್ಸ್ಟೋ ಸಾಕು. ಅದಾದಮೇಲೆ ನೋಡ್ಕೊಳ್ತಾರೆ. ಸೂರ್ಯಕುಮಾರ್ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ, ಇವರೆಲ್ಲ ಅವ್ರು ಜಾಬ್ ಮಾಡ್ತಾರೆ. ರೋಹಿತ್ ಶರ್ಮಾ ಮತ್ತು ಬೇರ್ಸ್ಟೋ ಒಂದು ಎಕ್ಸ್ಪ್ಲೋಸಿವ್ ಓಪನಿಂಗ್ ಕೊಟ್ಟರೆ ಆಪೋನೆಂಟ್ ಬೌಲರ್ಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಬಟ್ ಪಂಜಾಬ್ ಏನು ಪ್ಲಾನ್ ಮಾಡ್ತಾ ಇರುತ್ತೆ ಅಂತಂದರೆ, ಪವರ್ ಪ್ಲೇನಲ್ಲಿ ಹರ್ಷದೀಪ್ನ ತಂದು ರೋಹಿತ್ ಶರ್ಮಾ ಹಾಗೆ ಬೇರ್ಸ್ಟೋನ ಕಟ್ಟಾಕಬೇಕು, ವಿಕೆಟ್ಗಳನ್ನು ತೆಗಿಬೇಕು ಅಂತ. ಬಹುಶಃ ಅವರು ಹರ್ಪ್ರೀತ್ ಬ್ರಾರ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಪಂಜಾಬ್ಗೆ ಬೌಲಿಂಗ್ ಅಟ್ಯಾಕಲ್ಲಿ ಚಹಲ್ ಏನಾದರೂ ಆ್ಯಡಪ್ ಆದರೆ ಇನ್ನೊಂದಷ್ಟು ಸ್ಟ್ರೆಂತ್ ಸಿಗುತ್ತೆ. ಯಾಕಂದರೆ ಚಹಲ್ ಈ ಸೀಸನ್ ಉದ್ದಕ್ಕೂ ಕೂಡ ತುಂಬ ಎಕ್ಸ್ಕ್ಲೂಸಿವ್ ಅಂತ, ಅಥವಾ ತುಂಬ ಎಲ್ಲರೂ ಮೆಚ್ಚುವಂಥ ಪರ್ಫಾರ್ಮೆನ್ಸ್ ಕೊಡದೇ ಹೋದರೂ ಕೂಡ ಅಲ್ಲಲ್ಲಿ ಒಳ್ಳೆ ಅಟ್ಯಾಕನ್ನು ಅವ್ರು ಮಾಡಿದ್ದಾರೆ. ಸೊ ಚಹಲ್ ಏನಾದರೂ ಇವತ್ತು ಕಮ್ಬ್ಯಾಕ್ ಮಾಡಿದರೆ ಅದೊಂದು ಆ್ಯಡೆಡ್ ಸ್ಟ್ರೆಂತ್ ಆಗುತ್ತೆ ಆ ಟೀಮ್ಗೆ. ಸೊ ನಾವು ಮುಂಬೈ ಟೀಮಲ್ಲಿ ನಾವು ಬ್ಯಾಟಿಂಗ್ ಬಗ್ಗೆ ಮಾತಾಡಿದ್ವಿ, ಬೌಲಿಂಗ್ ಬಗ್ಗೆ ಮಾತಾಡಿದ್ವಿ, ಜೊತೆಗೆ ಅವರ ಈ ಪವರ್ ಪ್ಲೇ ಟೈಮಲ್ಲಿ ಏನು ಅವರ ಓಪನಿಂಗ್ ಸಿಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಕೋರ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ. ಸೊ ಈ ಪಿಚ್ನಲ್ಲಿ, ಏನು ಮೋದಿ ಸ್ಟೇಡಿಯಂ ಪಿಚ್ ಏನಿದೆ ಗುಜರಾತ್ನಲ್ಲಿ, ಅಹಮದಾಬಾದ್ನಲ್ಲಿ, ಸಾಮಾನ್ಯವಾಗಿ ಒಂದು 200-220 ಟಾರ್ಗೆಟ್ ಏನಿದೆ ಅದು ಸೇಫ್ ಅಂತ ಹೇಳಲಾಗುತ್ತೆ. 210 ಇಸ್ ಎ ಗುಡ್ ಟೋಟಲ್ ಈ ಒಂದು ಪಿಚ್ಚಲ್ಲಿ ಅಂತ ಸದ್ಯಕ್ಕೆ ರಿಪೋರ್ಟ್ ಇದೆ. ಜೊತೆಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಒಂದು ಪಿಚ್ ಆಗಿದೆ ಇದು. ನಾವು ಹಿಂದಿನ ಹಲವಾರು ಮ್ಯಾಚ್ಗಳನ್ನು ನೋಡಿದ್ದೀವಿ. ಬ್ಯಾಟಿಂಗ್ಗೆ ಒಳ್ಳೆ ಸಪೋರ್ಟ್ ಕೊಡುವಂಥ ಪಿಚ್ ಇದು. ಸೊ ಆ ಕಾರಣಕ್ಕೆ ಯಾರೇ ಟಾಸ್ ಗೆದ್ದರೂ ಕೂಡ ಮೊದಲು ಒಂದಷ್ಟು ಸ್ಕೋರ್ನ ಪೈಲಪ್ ಮಾಡಬೇಕಾಗುತ್ತೆ ಒಂದು ವೇಳೆ ಬ್ಯಾಟಿಂಗ್ ಮಾಡಿದ್ರೆ.
ಬಟ್ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಒಂದಷ್ಟು ಟೀಮ್ಗಳು ಚೇಸಿಂಗೇನೆ ಈಗ ಅಲ್ಲಿ ಆಯ್ಕೆ ಮಾಡಿರೋದು ಹಿಂದೆ. ಸೊ ಹಾಗಾಗಿ ಇವತ್ತು ಯಾವುದೇ ಟೀಮ್ ಟಾಸ್ ವಿನ್ ಆದರೂ ಕೂಡ ಚೇಸಿಂಗ್ ಪ್ರಯತ್ನ ಪಡ್ಬೋದು. ಇಲ್ಲ ಪಿಚ್ ಕಂಡೀಷನಲ್ಲಿ ಏನಾದರೂ ಕೊನೆ ಹಂತದಲ್ಲಿ ಬದಲಾವಣೆ ಅಂಥದ್ದು ಏನಾದರೂ ಇದ್ದರೆ ಈಗಿನ ಪಿಚ್ ಕಂಡೀಷನ್ ಇವತ್ತಿನ ದಿನ ಕ್ಯಾಪ್ಟನ್ಗಳು ಬೇರೆ ರೀತಿಯಾಗಿ ಯೋಚನೆ ಮಾಡ್ಬೋದು. ಬಟ್ ಯಾರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ 210 + 220 ಹೊಡೆದ್ರೆ ಒಳ್ಳೆಯದು ಅಂತ ಪಿಚ್ ರಿಪೋರ್ಟ್ ಹೇಳ್ತಾ ಇದೆ. ಸೊ ಹಾಗಾಗಿ ಎರಡು ಟೀಮ್ಗಳಿಗೂ ಕೂಡ ಒಂದು ದೊಡ್ಡ ಚಾಲೆಂಜ್ ಇದು. ಪಂಜಾಬ್ಗೆ ಚೊಚ್ಚಲ ಕಪ್ಪನ್ನು ಗೆಲ್ಲುವಂಥ ಒಂದು ನಿರೀಕ್ಷೆ ಇದೆ. 6ನೇ ಬಾರಿ ಟೈಟಲ್ ಎತ್ತಬೇಕು ಅಂತ ಮುಂಬೈ ಪ್ಲ್ಯಾನ್ ಮಾಡ್ತಾ ಇದೆ. ಆದರೆ ಶ್ರೇಯಸ್ ಅಯ್ಯರ್ ಡೆಲ್ಲಿ ಹಾಗೆ KKRನ ತಂದಂಥ ರೀತಿ ಫೈನಲ್ಗೆ KKRನ ಚಾಂಪಿಯನ್ ಮಾಡಿದ್ದು, ಈಗ ಮತ್ತೊಂದು ಟೀಮ್ನ ಚಾಂಪಿಯನ್ ಮಾಡುವಂಥ ಒಂದು ಜವಾಬ್ದಾರಿ ಇದೆ. ಬಟ್ ಅವರಿಗೆ ಉಳಿದಂಥ ಎಲ್ಲ ಪ್ಲೇಯರ್ಗಳು ಕೂಡ ಸಪೋರ್ಟ್ ಮಾಡಬೇಕು. ಕಂಪೇರ್ ಟು ಮುಂಬೈನ ಸ್ಟ್ರೆಂತ್ ಪಂಜಾಬ್ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ. ಇನ್ನೊಂದು ಅವರು RCB ವಿರುದ್ಧ ಲಾಸ್ಟ್ ಮ್ಯಾಚನ್ನು ಸೋತಿದ್ದಾರೆ, ಅದು ಕೂಡ ಅವ್ರ ಮೈಂಡಲ್ಲಿ ಓಡ್ತಾ ಇರುತ್ತೆ. ಸೊ ಅಥವಾ ಅದರಿಂದ ನಾನು ಹೊರಗೆ ಬರಬೇಕು ಅಂತ, ಯಾಕಂದರೆ ಶ್ರೇಯಸ್ ಅಯ್ಯರ್ ಅವತ್ತು ಪ್ರೆಸೆಂಟೇಷನ್ ಸೆರೆಮನಿಲಿ ಹೇಳಿದರು, ನಾವು ಬ್ಯಾಟಲ್ ಸೋತಿದ್ದೀವಿ ಆದರೆ ವಾರ್ ಸೋತಿಲ್ಲ, ಇನ್ನೂ ಕೂಡ ವಾರ್ ಆ್ಯಕ್ಟಿವ್ ಆಗಿದೆ, ನಮಗಿನ್ನೂ ಅವಕಾಶ ಇದೆ ಅಂತ. ಸೊ ಮುಂಬೈ ಇಂಡಿಯನ್ಸ್ ವಿರುದ್ಧ ಆ ಹಿಂದಿನ ಸೋಲು RCB ವಿರುದ್ಧ ಸೋತದ್ದನ್ನು ಮತ್ತೆ ಈಗ ಅವರು ರಿಡೆಂಪ್ಷನ್ ಮಾಡ್ತಾರೆ. ಅದಕ್ಕೆ ಉತ್ತರ ನಾವು ಈ ಮೂಲಕ ಕೊಡ್ತೀವಿ, ಮುಂಬೈ ಇಂಡಿಯನ್ಸ್ನ ಸೋಲಿಸೋ ಮೂಲಕ ಅಂತ. ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಏನಾಗ್ಬೋದು ಇವತ್ತಿನ ಮ್ಯಾಚ್? ದಯವಿಟ್ಟು ಕಮೆಂಟ್ ಮಾಡಿ. ಯಾರು RCBಗೆ ಫೈನಲಲ್ಲಿ ಸಿಗ್ತಾರೆ, ಯಾರು ಸಿಗಬೇಕು ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.